ಮೈನಾ ಹಕ್ಕಿಯ ಸಾಹಸ. ಕಾಡಿನ ಮಧ್ಯೆ ಹಳೆಯ ಆಲದ ಮರದಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿಕೊಂಡಿತ್ತು. ಆ ಹಕ್ಕಿಯ ಹೆಸರು ಮೈನಾ ಅಂತ. ಅವಳೊಂದಿಗೆ ಅವಳ ಗಂಡ ಶ್ಯಾಮ್ ಹಕ್ಕಿ ಕೂಡ ಇದ್ದ. ಮತ್ತೆ 2 ಪುಟ್ಟ ಮರಿಗಳು, ಚಿಂಕು ಮತ್ತೆ ಪಿಂಕು. ಮೈನಾ ಪ್ರತಿದಿನ ಬೆಳಿಗ್ಗೆ ಹಾರಾಡಿ ಆಹಾರ ತಂದು ಮರಿಗಳಿಗೆ ಉಣಿಸ್ತಾ ಇದ್ಲು. ಒಂದಿನ ಗಾಳಿ ತುಂಬ ಜೋರಾಗಿ ಬೀಸ್ತಾ ಇತ್ತು. ಆ ಗಾಳಿಗೆ ಗೂಡು ನಡುಗ್ತದೆ. ಮತ್ತೆ ಮಿನುಗು ತಂತಿಗಳಂತೆ ಮೊಳಗ್ತಾ ಇದ್ದ ಪಾರಿವಾಳಗಳು ಭಯದಿಂದ ಹಾರಾಡ್ತವೆ. ಆಗ ಆಲದ ಮರದ ಕೆಳಗಿನ ರಣಗೊತ್ತಿಯಲ್ಲಿದ್ದ ಕೋತಿ ಗೂಡಿನ ಕಡೆ ನೋಡಿ ಕುತೂಹಲದಿಂದ ಹತ್ತಲಾರಂಭಿಸ್ತದೆ. ಕೋತಿಯ ದೃಷ್ಟಿ ಚಿಂಕು ಮತ್ತೆ ಮಿಂಕು ಮೇಲಿತ್ತು. ಮೈನಾ ಇದನ್ನು ನೋಡ್ತಾ ತಕ್ಷಣವೇ ಗಟ್ಟಿಯಾಗಿ ಕಿರಿಸ್ತಾಳೆ. ಅದನ್ನು ಕೇಳಿದ ಶ್ಯಾಮ್ ಹಕ್ಕಿ ಕೂಡ ಹಿಂತಿರುಗಿ ಗೂಡಿಗೆ ಬರ್ತಾನೆ. ತನ್ನ ರೆಕ್ಕೆಗಳ ತುದಿಯನ್ನು ಮಡಚಿ ಕೋತಿಯತ್ತ ಹಾರ್ತಾನೆ. ಕೋತಿ ಗಾಬರಿಗೊಂಡು ಹಿಂಜರಿಯುತ್ತೆ. ಆದರೆ ಅದು ಬಿಡಲಿಲ್ಲ. ಆಗ ಮೈನಾ ಮತ್ತು ಶ್ಯಾಮ್ ಇಬ್ಬರೂ ಸೇರಿಕೊಂಡು ಹತ್ತಿರದಲ್ಲಿದ್ದ ಹಕ್ಕಿಗಳನ್ನೆಲ್ಲ ಕರೆಯುವಂತೆ ಕಿರಿಸ್ತಾರೆ. ಕೂಡಲೇ ಮತ್ತಷ್ಟು ಹಕ್ಕಿಗಳು ಗುಂಪಾಗಿ ಬಂದು ಕೋತಿಯ ಮೇಲೆ ಹಾರಾಡಿ ಆಕ್ರೋಶವನ್ನು ತೋರಿಸ್ತವೆ. ಕೋತಿ ಒಮ್ಮೆ ಹಿಂದೆ ಸರಿದು ಮತ್ತೊಮ್ಮೆ ಮೇಲಕ್ಕೆ ಬರಲು ಪ್ರಯತ್ನಿಸ್ತದೆ. ಆದರೆ ಹಕ್ಕಿಗಳ ಗುಂಪು ಅದರ ಸುತ್ತಲೂ ತೀವ್ರವಾಗಿ ತಿರುಗ್ತಾ ಇತ್ತು. ಕೊನೆಗೆ ಕೋತಿ ಹೆದರ್ಕೊಂಡು ಮರದಿಂದ ಕೆಳಗೆ ಜಿಗಿದು ಓಡುತ್ತೆ. ಚಿಂಕು ಮತ್ತು ಮಿಂಕು ಸುರಕ್ಷಿತವಾಗಿರ್ತಾರೆ. ಚಿಂಕು ಮತ್ತು ಮಿಂಕು ಮತ್ತೆ ಸುರಕ್ಷಿತವಾಗಿದ್ದು ಗೂಡಿನೊಳಗೆ ತಾಯಿಯ ಬೆನ್ನಿಗೆ ಅಡಗಿಕೊಳ್ತವೆ. ಆ ದಿನ ಮೈನಾ ಹಕ್ಕಿಯ ಬುದ್ಧಿ ಮತ್ತು ಸಹಕಾರ ಮತ್ತು ಧೈರ್ಯದಿಂದಲೇ ಅವರ ಕುಟುಂಬ ರಕ್ಷಣೆಯಾಗ್ತದೆ. ಇದರಿಂದ ಚಿಂಕು ಮತ್ತು ಮಿಂಕು ಕೂಡ ಬುದ್ಧಿಮತ್ತೆ ಮತ್ತು ಸಾಮರ್ಥ್ಯದ ಮಹತ್ವವನ್ನು ಕಲಿತುಕೊಳ್ತವೆ.